ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ 2025 ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾನು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ 4-5 ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳ. ಸೊ ಆ ಉತ್ತರಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನು ಸಹ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ನೀವು ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಪ್ರಶ್ನೆ 1, ಫಸ್ಟ್ ಮೇನ್ ಕೆಳಗೆ ಕೊಟ್ಟಿರುವ 4 ಉತ್ತರಗಳಿಗೆ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಫಸ್ಟ್ ಕ್ವಶನ್, ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ ಕೇಳಿದರೆ. ಸೊ ಇಲ್ಲಿ WNQZ. ಸೊ ಎಲ್ಲ ಸಂಕೇತಗಳನ್ನು ಕಲ್ತ್ಕೊಂಡಿರಿ ಮಕ್ಕಳ. W ಅಂತ ಹೇಳಿದ್ರೆ ಪೂರ್ಣಾಂಕಗಳು, N ಅಂದರೆ ಸ್ವಾಭಾವಿಕ ಸಂಖ್ಯೆಗಳು, Q ಅಂದರೆ ಭಾಗಲಬ್ಧ ಸಂಖ್ಯೆಗಳು, Z ಅಂತ ಹೇಳಿದ್ರೆ ಇಂಟೀಜರ್ಸ್. ಸೊ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರ್ತದೆ. ಎರಡನೇ ಪ್ರಶ್ನೆ, 3x = 2x + 18. ಈ ಸಮೀಕರಣದಲ್ಲಿ x ನ ಬೆಲೆ ಕೇಳಿದ್ದಾರೆ. ಸೊ ಇಲ್ಲಿ 3x ಇದೆ, ಇಲ್ಲಿ 2x ಇದೆ. ಈ ಕಡೆ ಹೋದ್ರೆ ಏನಾಗುತ್ತೆ, x ಆಗುತ್ತೆ, ಮೈನಸ್ ಆಗುತ್ತೆ. ಸೊ ಹಾಗಾಗಿ x = 18. ಹಾಗಾಗಿ ಆಪ್ಷನ್ ಸಿ ನಲ್ಲಿರೋ 18 ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, 2 + -0 ಈ ಖಾಲಿ ಜಾಗದಲ್ಲಿ ಇರಬೇಕಾದಂತಹ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 2+, ಸೊ ಇಲ್ಲಿ ನಮಗೆ =0 ಬರಬೇಕು ಅಂತ ಹೇಳಿದ್ರೆ, ಸೊ ನಮಗಿಲ್ಲಿ ಬರಬೇಕಾಗಿರೋ ಸಂಖ್ಯೆ ಯಾವುದು? ಎಸ್, -2 ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ -2 ಸರಿಯಾಗಿರೋ ಉತ್ತರ. ನಾಲ್ಕನೇ ಪ್ರಶ್ನೆ, a⁻m × a⁻n = ಸೊ a⁻m + n ಆಗ್ತದೆ. ಸೊ ನಮಗೆ ನಿಯಮಗಳು ಗೊತ್ತಿರಬೇಕು. ಆಪ್ಷನ್ ಎ ನಲ್ಲಿರೋ ಉತ್ತರ ಸರಿಯಾಗಿರೋ ಅಂಥದ್ದು. ಐದನೆಯ ಪ್ರಶ್ನೆ, 10x² / 5x = ಸೊ ಅಲ್ಲಿ ಏನಾಗ್ತದೆ, 5 1 5, 5 2 10. ಹಾಗಾಗಿ x 1x ಕ್ಯಾನ್ಸಲ್ ಆಗುತ್ತೆ, ಉಳಿಯೋ ಅಂಥದ್ದು 2x. ಹಾಗಾಗಿ ಆಪ್ಷನ್ ಬಿ ನಲ್ಲಿರೋ 2x ಸರಿಯಾದಂತಹ ಉತ್ತರ. ಇದಿಷ್ಟು MCQ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 2 ಬಿಡಿಸಿರಿ. ಇಲ್ಲಿ 6 ಪ್ರಶ್ನೆಗಳು ಬರ್ತದೆ. 2/5 × 1 = 2/5. ಇದು ಗುಣಾಕಾರದ ಯಾವ ನಿಯಮವನ್ನು ತಿಳಿಸಿ. ಸೊ ಇದು ಗುಣಾಕಾರದ ಅನನ್ಯತಾಂಶ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಗುಣಾಕಾರದ ಅನನ್ಯತಾಂಶ ಅಂತ ಹೇಳಿ ಬರೆದ್ರೆ ನಮಗೆ 1 ಅಂಕ ಸಿಗ್ತದೆ. ಎರಡನೇ ಪ್ರಶ್ನೆ, ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು. ಈ ಹೇಳಿಕೆಯನ್ನು ಸರಿ ಅಥವಾ ತಪ್ಪು ತಿಳಿಸಿರಿ. SL ಈ ಹೇಳಿಕೆ ಸರಿಯಾಗಿದೆ. ಮೂರನೇ ಪ್ರಶ್ನೆ, 25ರ ವರ್ಗ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದ ಅಂಕಿ ಯಾವುದು ಕೇಳಿದ್ದಾರೆ ಮಕ್ಕಳು. ಸೊ 25ರ ವರ್ಗ ಸಂಖ್ಯೆ ಅಂತ ಹೇಳಿದ್ರೆ 25ರ 5. ಸೊ ಇದನ್ನು ನೀವು ಗುಣಿಸಿ ಮಕ್ಕಳ. 25 25 625 ಬರುತ್ತೆ. ಸೊ ಹಾಗಾಗಿ ನಮಗೆ ಬಿಡಿ ಸ್ಥಾನದಲ್ಲಿ ಬರುವಂಥದ್ದು 5 ಆಗ್ತದೆ. ಹಾಗಾಗಿ ನೀವು ಇಷ್ಟೆಲ್ಲ ಬರೆಯುವಂಥದ್ದು ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ನೀವು ಬಿಡಿ ಸ್ಥಾನದಲ್ಲಿ ಬರುವಂತಹದ್ದು 5 ಅಂತ ಹೇಳಿ ನಾವು ಬರಿಬೋದು. ಇಲ್ಲಿ ನೋಡಿ ಮಗ, ಈ ಥರ ಹ್ಯಾಂಡ್ ರೈಟಿಂಗು ಪಕ್ಕ ಬರೋದಿಲ್ಲ ನೀಟಾಗಿ, ಇದಾದರೆ ನಾನು ಅದಕ್ಕೆ ನೋಡ್ಬೇಕು ಅದನ್ನ. ನೆಕ್ಸ್ಟ್ ನಾಲ್ಕನೇದು, 2x² × -3x ಗುಣಲಬ್ಧವೇನು. ಇಲ್ಲಿ ಗುಣಾಕಾರ ಮಾಡಬೇಕು ಮಕ್ಕಳ. ಫಸ್ಟ್ ನಾವು ಸಹಗುಣಕಗಳನ್ನು ಗುಣಾಕಾರ ಮಾಡೋಣ. +× -, -3 2 6, x × x² ಮಾಡಿದ್ರೆ x⁻3 ಆಗ್ತದೆ. ಹಾಗಾಗಿ -6x⁻3 ಸರಿಯಾದ ಉತ್ತರ. ನೆಕ್ಸ್ಟ್ ಐದನೇ ಪ್ರಶ್ನೆ, ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರವೇನು ಅಂತ ಹೇಳಿ ಕೇಳಿದ್ದಾರೆ. ಸೊ ಆಯತಘನದಲ್ಲಿ 2h × l + b. ಸೊ ಸೂತ್ರವನ್ನು ಸಂಪೂರ್ಣವಾಗಿ ನೀವು ಬರಿತಾ ಹೋಗಿ. ನೆಕ್ಸ್ಟ್ ಆರನೇ ಪ್ರಶ್ನೆ, 2p² - 4 ಇದರ ಅಪವರ್ತನಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇವೆರಡರಲ್ಲಿ ಕಾಮನ್ ಇರೋವಂಥದ್ದು 2 ಅನ್ನು ನಾವು ಕಾಮನ್ ತೆಗೆದ್ರೆ ವಿಲ್ ಗೆಟ್ p² - 2 ಆಗ್ತದೆ. ಹಾಗಾಗಿ ಇದರ ಅಪವರ್ತನಗಳು ಯಾವ್ಯಾವ ಅಂತ ಹೇಳಿದರೆ 1 0 ಆಗ್ತದೆ. ಸೊ 1 p² = 2 ಆಗ್ತದೆ. ಸೊ ಇದು ನಮಗೆ ಇದರ ಅಪವರ್ತನ ಆಗ್ತದೆ. p ± √ ಆಗ್ತದೆ. ನೆಕ್ಸ್ಟ್ ಇದಿಷ್ಟು ನಿಮಗೆ ಆನ್ಸರ್ ಕ್ವಶನ್ಸ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಬಿಡಿಸಿರಿ. ಇದರಲ್ಲಿ 2 ಅಂಕದ ಪ್ರಶ್ನೆಗಳು. ಒಂದನೇ ಪ್ರಶ್ನೆ, 2/3 ಮತ್ತು 3/2 ಇವುಗಳ ಸಂಕಲನದ ಪರಿವರ್ತನೆಯ ನಿಯಮವನ್ನು ಪರೀಕ್ಷಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ನೀವು ಇಲ್ಲಿ a + b = b + a. ಸೊ ಈ ಒಂದು ನಿಯಮವನ್ನು ನೀವು ಈ ಸಂಖ್ಯೆಯನ್ನು ತೆಗೆದುಕೊಂಡು ಪ್ರೂವ್ ಮಾಡಿ ತೋರಿಸ್ಬೇಕಾಗತ್ತೆ.
ನೆಕ್ಸ್ಟ್ ಎರಡನೇದು ನಿಯಮಿತ ಬಹುಭುಜಾಕೃತಿಗಳು ಎಂದರೇನು? 6 ಬಾಹುಗಳು ಇರುವ ಬಹುಭುಜದ ಹೆಸರೇನು? ಸೊ 6 ಬಾಹುಗಳಿರೋದನ್ನ ಷಡ್ಭುಜಾಕೃತಿ ಅಂತ ಹೇಳಿ ನಾವು ಕರಿತೀವಿ ಮಕ್ಕಳ. ಸೊ ಅಥವಾ ಎಕ್ಸಗಾನ್ ಅಂತ ಹೇಳಿ ಕರಿತೀವಿ. ಮೂರನೇ ಪ್ರಶ್ನೆ, ಒಂದು ದಾಳ ಎಸೆದಾಗ ಸಮ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳ ಫಲಿತಗಳನ್ನು ಬರೀರಿ ಅಂತೇಳಿ. ಸಮ ಸಂಖ್ಯೆ, ಒಂದು ದಾಳ ಅಂತ ಹೇಳಿದ್ರೆ ನಮ್ಗೆ ಅದರಲ್ಲಿರುವಂಥದ್ದು 6 ಸಂಖ್ಯೆಗಳು. ಅದರಲ್ಲಿ ಸಮ ಸಂಖ್ಯೆಗಳು ಯಾವಪ್ಪ? 2, 4, 6. ಸೊ ಹಾಗಾಗಿ ನಮಗೆ ಸಿಗುವಂಥದ್ದು ಏನಾಗ್ತದೆ? 3/6. ಸೊ ಹಾಗಾಗಿ ನಮಗೆ 1/2 ಆಗುತ್ತದೆ ಮೊದಲನೇ ಉತ್ತರ. ಎರಡನೇದು ಅವಿಭಾಜ್ಯ ಸಂಖ್ಯೆಗಳಂದರೆ ಅಲ್ಲಿ ಬರುವಂಥದ್ದು 3 ಮತ್ತು 5. ಸೊ ಹಾಗಾಗಿ 2/6 ಆಯಿತು. ಸೊ 1/4 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, 49ನ್ನು 7 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ ಅಂತ ಹೇಳಿ ಕೇಳಿದರೆ, ಸೊ ಅದನ್ನು ನಾವು 7+7+ ಅಂತ ಹೇಳಿ ಬರಿತಾ ಹೋಗಿ ಮಕ್ಕಳ. ಸೊ 1+ ಅದನ್ನು 1+3+ ಅದೇ ರೀತಿ 5 ಆಗುತ್ತೆ. ನೆಕ್ಸ್ಟು ಯು ಆ್ಯಡ್ 9. ಸೊ ಆ್ಯಡ್ ಮಾಡ್ತಾ ಹೋದರೆ ಟಿಲ್ ಎಲ್ಲಿವರೆಗೆ 49 ಬರಿತಾ ಹೋಗಬೇಕು. ಆಮೇಲೆ 11 + 13. ಸೊ ಅದೇ ರೀತಿ ನೀವು 49 ಬರೋ ತನಕ ಬರಿತಾ ಹೋಗಿ. ನೆಕ್ಸ್ಟು √400. ಸೊ ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಬಳಸಿ ಅಂತ ಹೇಳಿದರೆ, ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ಬಳಸ್ಕೊಂಡು 400 ನೀವು ಅಪವರ್ತಿಸ್ತಾ ಹೋಗಬೇಕು. ನೆಕ್ಸ್ಟ್ 5ನೇ ಪ್ರಶ್ನೆ, ಒಂದು ವಸ್ತುವಿನ 450 ರು ಬೆಲೆ ಮೇಲೆ 5% ಟ್ಯಾಕ್ಸ್ ಹಾಕಿದರೆ ಬಿಲ್ನ ಮೊತ್ತ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ 450 ರೂಪಾಯಿಗೆ 5% ಹಾಕಿದ್ರೆ ಸೊ ನಮಗೆ 100 ರೂಪಾಯಿಗೆ ಎಷ್ಟು ಹಾಕಿದರೆ ಗೊತ್ತಾಗ್ತದೆ. ಅಲ್ಲಿಗೆ ನಮಗೆ ಟೋಟಲ್ ಫಸ್ಟ್ ಟ್ಯಾಕ್ಸನ್ನು ಕಂಡಿಡ್ಕೊಬಿಡೋಣ. ಸೊ ಅಲ್ಲಿಗೆ ನಮಗೆ ಅದು ಗೊತ್ತಾಗುತ್ತೆ. ಸೊ 5/100 × 450. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ನೀವು ಮಾಡಬೇಕಾಗುತ್ತೆ ಮಕ್ಕಳು. ಸೊ ಈ ರೀತಿ ಮಾಡಿದಾಗ ನಮಗೆ ಅಲ್ಲಿ ಗೊತ್ತಾಗುತ್ತೆ 0ಗೆ 0 ಕ್ಯಾನ್ಸಲ್, 5 1s 5 2s. ಸೊ ಹಾಗಾಗಿ 2 ಇಂದ 45ನ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್, ಸೊ ಉಳಿಯುವಂಥ 10 ಉಳಿತದೆ. ಸೊ 5 2s 5 9s 45. ಸೊ ಹಾಗಾಗಿ 9 5s 45. ಸೊ 2 ಇಂದ 45ನ ಮಾಡಿದ್ರೆ ಇಷ್ಟು ದುಡ್ಡು ನಮಗೆ ಎಷ್ಟಕ್ಕೆ 450 ರೂಪಾಯಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಬಿಲ್ ಮೊತ್ತ ಏನಾಗ್ತದೆ? ಸೊ ಈಸಿಲಿ ನೀವು ಅದನ್ನು ಫೈಂಡ್ ಔಟನ್ನು ಮಾಡ್ಬೋದು ಮಕ್ಕಳ. ಸೊ ನಮಗೆ ಬರುವಂಥದ್ದು ಎಷ್ಟು? 45/2 ಆಗ್ತದೆ. ದಟ್ ಮೀನ್ಸ್ 22.5 ರುಪೀಸನ್ನು ನಾವು ಕಟ್ತಾ ಇದ್ದೀವಿ. ಸೊ ಅದನ್ನು ಮೈನಸ್ ಮಾಡಿ 450 ರುಪೀಸನ್ನು ಮಾಡಿದ್ರೆ ನಮಗೆ ಬರುವಂಥದ್ದು 427 ರೂಪಾಯಿ ಬರುತ್ತದೆ. ಹಾಗಾಗಿ ಆ ಬಿಲ್ನ ಮೊತ್ತ ಎಷ್ಟಾಗ್ತದೆ ಮಕ್ಕಳ? 427 ರೂಪಾಯಿ. 6ನೇ ಪ್ರಶ್ನೆ, 5a 3a² 7a³ ಟು ದಿ ಪವರ್ 4 ಇವುಗಳ ಗುಣಲಬ್ಧ ಕೇಳಿದರೆ 5 3 15. ಅರ್ಥ ಆಗ್ತಿದೆಯಲ್ಲ? ಸೊ ಫಸ್ಟ್ ಸಹಗುಣಕಗಳನ್ನ ಗುಣಿಸಿ 15 ಗುಣಿಸು 7 ಮಾಡಿದ್ರೆ ನಮಗೆ 105 ಬರುತ್ತೆ. ಸೊ ಹಾಗಾಗಿ ಅಲ್ಲಿ ನಮಗೆ ಬರುವಂತಹ ಆನ್ಸರು 105 a⁻7 ಆಗ್ತದೆ. ನೆಕ್ಸ್ಟ್, ಒಂದು ಘನದ ಹಂಚನ್ನು 2ರಷ್ಟು ಹೆಚ್ಚಿಸಿದರೆ ಅದರ ಗಾತ್ರ ಎಷ್ಟು ಪಟ್ಟು ಹೆಚ್ಚಾಗ್ತದೆ? ನೆಕ್ಸ್ಟ್ ನಮಗಿಲ್ಲಿ 2 ಘಾತ -1 ಗುಣಿಸು 4 ಘಾತ -1 ಡಿವೈಡೆಡ್ ಬೈ 2 ಟು ದಿ ಪವರ್ -2 ಬೆಲೆ ಎಷ್ಟು? ಅಥವಾ ಬೇಕಾದ 2 ಘಾತಾಂಕಗಳ ನಿಯಮ. ಆಲ್ರೆಡಿ ಒಂದು ಕೊಟ್ಬಿಟ್ಟಿದ್ರೆ a ಟು ದಿ ಪವರ್ ಆಫ್ m ಇಂಟು a ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ m ಪ್ಲಸ್ n, a ಟು ದಿ ಪವರ್ ಆಫ್ m ಓಲ್ ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ m ಇಂಟು n. ಸೊ ಯಾವುದಾದ್ರೂ 2 ಘಾತಾಂಕದ ನಿಯಮವನ್ನು ಬರೀರಿ. ಸೊ ಇದು ಸಹ ಈಸಿ ಇದೆ ಮಕ್ಕಳ, ಮಾಡ್ಬೋದು. ನೆಕ್ಸ್ಟ್ 4th ಮೇನಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತದೆ. a 1/2, b 3/2, c 2/3 ಇವುಗಳನ್ನು ಬಳಸಿ ಸಂಕಲನದ ವಿತರಣಾ ನಿಯಮವನ್ನು ಪರೀಕ್ಷಿಸಿ. ಕೊಟ್ಟಿರುವ ಸಮಾಂತರ ಚತುರ್ಭುಜದಲ್ಲಿ ಎಕ್ಸ್ ವೈ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಬಹಳ ಈಸಿ ಮಕ್ಕಳ, ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ. ಸೊ ಯಾಕೆಂತ ಹೇಳಿದ್ರೆ ನಮಗೆ ಗೊತ್ತಿದೆ ಮಕ್ಕಳ, ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಸಮನಾಗಿರ್ತದೆ. ಹಾಗಾಗಿ ನೀವು 20 + y + z ಇಸ್ ಈಕ್ವಲ್ ಟು 16 + x + y ಅಂತ ಬರೆದ್ರೆ ಎಕ್ಸ್ ಬೆಲೆನೂ ಬರ್ತದೆ, ವೈ ಬೆಲೆನೂ ಬರ್ತದೆ. ನೆಕ್ಸ್ಟ್ ವಜ್ರಾಕೃತಿಯ ಚಿತ್ರ ಬರೆದು 2 ಗುಣಲಕ್ಷಣಗಳು ಯಾವುದಾದ್ರೂ 2ನ್ನ ಬರೀರಿ. 3ನೇದು, ತಂಪು ಪಾನೀಯ ಕಾರ್ಖಾನೆಯಲ್ಲಿ ಒಂದು ಯಂತ್ರವು 6 ಗಂಟೆಗಳಲ್ಲಿ 840 ಸೀಸೆಯನ್ನು ತುಂಬಿದರೆ 5 ಗಂಟೆಗಳಲ್ಲಿ ಎಷ್ಟು ಸೀಸೆಗಳನ್ನು ತುಂಬುವುದು? ನೆಕ್ಸ್ಟ್ ಗೊತ್ತಿರುವ ದತ್ತಾಂಶಕ್ಕೆ ರೇಖಾನಕ್ಷೆಯನ್ನು ಹಾಕಿ. ಸೊ ರೇಖಾನಕ್ಷೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು, 3 ಅಥವಾ 4 ಅಂಕಕ್ಕೆ ಕೇಳ್ತಾರೆ. ನೆಕ್ಸ್ಟ್ 5ನೇ ಪ್ರಶ್ನೆ,
ಆಯತ ಘನದ ಆಕೃತಿ ಬರೆದು ಎಲ್ 10 ಸೆಂಟಿಮೀಟರ್, ಬಿ 5 ಸೆಂಟಿಮೀಟರ್, ಹೆಚ್ 3 ಸೆಂಟಿಮೀಟರ್ ಆದಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಮೇನ್ 4 ಅಂಕದ ಪ್ರಶ್ನೆಗಳು. 8x + 4 = 3 × x - 1 ಈ ಸಮೀಕರಣ ಬಿಡಿಸಿ ನಿಮ್ಮ ಉತ್ತರವನ್ನು ತಾಳೆ ನೋಡಿ, ಅಥವಾ 15,625ರ ಘನ ಮೂಲವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ. ಆ್ಯಂಡ್ ಲಾಸ್ಟ್ ಮೇನ್ ಪೈ ನಕ್ಷೆಯನ್ನು ಬಿಡಿಸ್ಬೇಕು. ಸೊ ಪೈ ನಕ್ಷೆಯನ್ನು ಬಿಡಿಸ್ಬೇಕಾದ್ರೆ ಫಸ್ಟ್ ಇವುಗಳನ್ನು ಒಟ್ಟು ಎಷ್ಟು ಜನ ಇದ್ದಾರೆ ಅವರನ್ನು ಕೂಡಿಸಿ ಅದರಲ್ಲಿ ನೀಲಿ ಎಷ್ಟು ಇಂಟು 360 ಡಿಗ್ರಿ ಮಾಡ್ತಾ ಹೋಗಿ. ಯಾಕೆಂದರೆ ನಾವು ವೃತ್ತದಲ್ಲಿ ಹಾಕೋದ್ರಿಂದ, ಸೊ ವೃತ್ತವನ್ನು ಬಿಡಿಸಿ ನಾವು ಇದು ಮಾಡೋದ್ರಿಂದ ಸೊ ನಮಗಲ್ಲಿ 360 ಡಿಗ್ರಿಗೆ ನಾವೇನು ಮಾಡ್ತೀವಿ, ಕೋನವನ್ನು ಕಂಡುಹಿಡ್ಕೋಬೇಕು. ಹಾಗಾಗಿ ನೀವು ಇದಿಷ್ಟನ್ನು ಆ್ಯಡ್ ಮಾಡಿ ನೀವು 360ಗೆ ಮಲ್ಟಿಪ್ಲೈ ಮಾಡಿಕೊಂಡು ನೀವು ಕೋನಗಳನ್ನು ಹಾಕೊಳ್ತಾ ಹೋದರೆ ನಿಮಗೆ ಪೈ ನಕ್ಷೆ ಬರ್ತದೆ. ಸೊ ಹಾಗಾಗಿ ಬಹಳ ಈಸಿ ಇದೆ ಮಕ್ಕಳ 8th ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್. ಇಟ್ಸ್ ನಾಟ್ ಅ ಡಿಫಿಕಲ್ಟ್. ಸೊ ಪ್ರಾಕ್ಟೀಸನ್ನು ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.